ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದಕ್ಕೆ ತಮ್ಮ ಬೆಂಬಲ ಇರಲಿ. ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ. ರಾಜ್ಯ ವಿಧಾನಸಭಾ ಚುನಾವಣೆಯ ಮತದಾನದ ದಿನಾಂಕ ಪ್ರಕಟ ಆಗಿದೆ. ಸೊ ಇವತ್ತು ಈ ದಿನಾಂಕಗಳ ಪ್ರಕಟಣೆ ಮಾಡಲಾಯಿತು. ತಕ್ಷಣ ನೀತಿ ಸಂಹಿತೆ ಕೂಡ ಜಾರಿಗೆ ಬಂತು. ಸೊ ಮೇ 10ರಂದು ಚುನಾವಣೆ ನಡೀತಾ ಇದೆ. 13ರಂದು ರಿಸಲ್ಟ್ ಬರುತ್ತೆ. ಸೊ 15ರ ಹೊತ್ತಿಗೆ ಚುನಾವಣಾ ಪ್ರಕ್ರಿಯೆ ಮುಗಿದು ಹೊಸ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಸೊ ಏಪ್ರಿಲ್ 13ರಂದು ನೋಟಿಫಿಕೇಷನ್ ಹೊರಡುತ್ತೆ. ಅದು ಹೊರಡ ತಕ್ಷಣ ನಾಮಪತ್ರ ಸಲ್ಲಿಸುವವರು ನಾಮಪತ್ರ ಸಲ್ಲಿಸ್ಬೋದು. ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಅದು 20ರವರೆಗೆ ಇರುತ್ತೆ. ಸೊ ಇವತ್ತಿನಿಂದಲೇ ನೀತಿ ಸಂಹಿತೆ ಜಾರಿಗೆ ಬಂದಿದೆ. ಮಂತ್ರಿಗಳು, ಮುಖ್ಯಮಂತ್ರಿಗಳು ತಮ್ಮ ಕಾರುಗಳನ್ನು, ಉಳಿದೆಲ್ಲ ಸೌಲಭ್ಯಗಳನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಖಾಸಗಿ ಕಾರ್ನಲ್ಲಿ ಓಡಾಡ್ತಾ ಇದ್ದಾರೆ. ಚುನಾವಣಾ ಬಿಸಿ ಜೋರಾಗಿದೆ. ಸೊ ಈಗ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತನ್ನು ನಡೆಸ್ಬಿಟ್ಟು ಆದಷ್ಟು ಬೇಗ ಅದನ್ನು ಮುಗಿಸ್ಬೇಕಾಗಿದೆ. ಅದರ ಜೊತೆಗೆ ಎಲ್ಲ ರಾಜಕೀಯ ಪಕ್ಷಗಳು ನಾವೇ ಗೆಲ್ಲೋದು, ನಮಗೆ ಗೆಲುವು, ನಮ್ಮದೇ ಸರ್ಕಾರ ಅಂತ ಹೇಳ್ತಾರೆ. ಇದೆಲ್ಲ ತುಂಬ ಸಾಮಾನ್ಯವಾದದ್ದು. ಆದರೆ ಮುಂದಿನ ಒಂದು 40 ದಿನಗಳ ಅವಧಿಯಲ್ಲಿ ಗೆಲ್ಲುವುದಕ್ಕೆ ಈ ರಾಜಕೀಯ ಪಕ್ಷಗಳು ಎಲ್ಲ ಕುತಂತ್ರವನ್ನು, ಆಮಿಷಗಳನ್ನು ಒಡ್ಡೇ ಹೊಡ್ತಾರೆ. ಅನುಮಾನ ಬೇಕಾಗಿಲ್ಲ. ಇವತ್ತಿನ ಚುನಾವಣೆ ಆ ಹಂತಕ್ಕೆ ಬಂದು ತಲುಪಿದೆ. ಸೈದ್ಧಾಂತಿಕ ರಾಜಕಾರಣ ಅನ್ನುವುದು ನೇಪಥ್ಯಕ್ಕೆ ಸರಿದಿದೆ. ಒಡೆಯುವ ರಾಜಕಾರಣ, ಧರ್ಮದ ರಾಜಕಾರಣ, ಬೆಂಕಿ ಹಚ್ಚುವ ರಾಜಕಾರಣ, ಜನರ ಮನಸ್ಸಿನಲ್ಲಿ ವಿಷ ಬೀಜವನ್ನು ಬಗೆಯುವ ರಾಜಕಾರಣ. ಇದು ನಮಗೆ ಗೊತ್ತಿದೆ ಇವತ್ತಿನ ಸ್ಥಿತಿ. ಇವತ್ತು ನಾನು ಮಾತನಾಡ್ತಾ ಇರೋದು ಒಂದು ವಿಚಾರದ ಬಗ್ಗೆ. ಈ ಒಂದು ವಿಧಾನಸಭೆ ಹಲವು ನಾಯಕರಿಗೆ ಬಹುಮಟ್ಟಿಗೆ ಇದು ಕೊನೆಯ ಚುನಾವಣೆ. ಭಾಳಷ್ಟು ನಾಯಕರುಗಳು 70-75 ವರ್ಷ ಮುಗಿಸಿದವರು ಇದೇ ಕೊನೆಯ ಚುನಾವಣೆ, ಇದು ಒಂದರ ಚುನಾವಣೆಯಲ್ಲಿ ಸ್ಪರ್ಧಿಸಿ ತಮ್ಮ ರಾಜಕೀಯ ಬದುಕಿಗೆ ಕೊನೆಯನ್ನು ಹೇಳ್ತಾರೆ. ಇವರಲ್ಲಿ ಬಹಳ ಮುಖ್ಯರಾದವರು ಸಿದ್ದರಾಮಯ್ಯ. ಜನತಾ ಪರಿವಾರದಿಂದ ರಾಜಕಾರಣದಿಂದ ಪ್ರಾರಂಭವಾಗಿ ಇದುವರೆಗಿನ ಸುದೀರ್ಘ ರಾಜಕಾರಣ ಅವರದ್ದು. ಅವರ ಕೊನೆಯ ಇನ್ನಿಂಗ್ಸ್ ಇದು. ಈ ಕೊನೆಯ ಇನ್ನಿಂಗ್ಸ್ ಅನ್ನೋದು ಇರುತ್ತಲ್ಲ, ಭಾಳ ಕ್ರಿಕೆಟ್ನಲ್ಲೂ ಹಾಗೆ ಕೊನೆಯ ಇನ್ನಿಂಗ್ಸ್ ಅಂತ ಅನೌನ್ಸ್ ಮಾಡಿದ ಮೇಲೆ ಅಟ್ಲೀಸ್ಟ್ ಕೊನೆಯ ಇನ್ನಿಂಗ್ಸ್ನಲ್ಲಾದರೂ ಸೆಂಚುರಿ ಹೊಡೆದ್ಬಿಟ್ಟು ಹೋಗೋಣ ಅಂದ್ಕೊಂಡಿರ್ತಾರೆ. ಆದರೆ ಸೆಂಚುರಿ ಹೊಡೆದೇ ಬಿಡ್ತಾರೆ ಅಂತಿಲ್ಲ. ಸೆಂಚುರಿ ಹೊಡೆದೇ ಇರಲಿ, ಶೂನ್ಯಕ್ಕೆ ಔಟ್ ಆಗಲಿ, 16 ರನ್ ಮಾಡಲಿ, ಅವರಿಗೊಂದು ಗೌರವಪೂರ್ವವಾದ ಒಂದು ಬೀಳ್ಕೊಡುಗೆಯನ್ನು ಕೊಡಲಾಗುತ್ತೆ. ಅದು ಅವರ ವೃತ್ತಿಯಲ್ಲಿ ಸಲ್ಲಿಸಿದ ಸೇವೆ. ಅದು ಕ್ರಿಕೆಟ್ ಇರಲಿ, ರಾಜಕಾರಣ ಇರಲಿ, ವೈದ್ಯಕೀಯ ವೃತ್ತಿ ಇರಲಿ, ಶಿಕ್ಷಣ ವೃತ್ತಿ ಇರಲಿ, ವೃತ್ತಿಯ ಕೊನೆಯಲ್ಲಿ ಇದ್ದವರಿಗೆ ಒಂದು ಗೌರವಪೂರ್ಣವಾಗಿ ಕಳಿಸ್ಕೊಡ್ಲಾಗುತ್ತೆ. ಸೊ ಹಾಗೆಯೇ ಸಿದ್ದರಾಮಯ್ಯ ಈ ಚುನಾವಣೆ ಏನಿದೆ ಅವರಿಗೆ ಬಹಳ ಮಹತ್ವದ. ಇದು ಕೊನೆಯ ಇನ್ನಿಂಗ್ಸ್. ಅವರು ಈ ಚುನಾವಣೆಯಲ್ಲಿ ಗೆದ್ದು ಇನ್ನೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಸೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಇದು ಕೊನೆಯ ಟರ್ಮ್ ಅನ್ನೋ ಕಾರಣಕ್ಕಾಗಿ. ಅದಕ್ಕೆ ಅವಕಾಶ ಆಗುತ್ತೋ ಇಲ್ವೋ ಅನ್ನೋದು ಬೇರೆ. ಆದರೆ ಅವರಿಗೆ ಆ ಆಸೆ ಇದೆ ಅನ್ನುವುದು ನಿಜ. ಆದರೆ ಕುತೂಹಲ ಇರುವುದು ಈ ಕೊನೆಯ ಇನ್ನಿಂಗ್ಸ್ನಲ್ಲಿ ಸಿದ್ದರಾಮಯ್ಯ ಹೇಗೆ ಆಡುತ್ತಾರೆ. ಜಯ ಅವರಿಗೆ ಒಲಿಯುತ್ತಾ ಅಥವಾ ಅಪಜಯದ ಮೂಲಕ ತಮ್ಮ ಇನ್ನಿಂಗ್ಸನ್ನು ಅವರು ಮುಗಿಸ್ಬೇಕಾಗತ್ತೆ. ಇದು ಈಗಿರುವ ಪ್ರಶ್ನೆ. ಆ ಗೊಂದಲ ಸಿದ್ದರಾಮಯ್ಯನವರಿಗೂ ಇದೆ ಅಂತ ನನಗೆ ಅನಿಸುತ್ತೆ. ಒಂದು, ಅವರು ತಮ್ಮ ಕಾನ್ಸ್ಟಿಟ್ಯೂನ್ಸಿ ಅಥವಾ ಕ್ಷೇತ್ರ ಆಯ್ಕೆಯಲ್ಲಿ ಇನ್ನೂ ಗೊಂದಲದಲ್ಲಿದ್ದಾರೆ. ಯಾಕೆಂದರೆ ಈ ರಾಜಕಾರಣಿಗಳಾಗಿ ಯಾರೋ ಮುಚ್ಕೊಳ್ತಾರೆ, ಸಾರ್ ಇಲ್ಲಿ ಗೆದ್ದು ಬಿಡ್ತೀರಿ ಅಂತ. ಅವರು ಹೋದ ಕಡೆ ಇನ್ನೊಬ್ಬ ಬಂದ್ಬಿಟ್ಟು, ಇಲ್ಲ ಸಾರ್ ಇಲ್ಲಿ ಮುಳುಗೋಗ್ತೀರಿ ಅಂತ. ಹೀಗೆ ಅವರ ತಲೆಯಲ್ಲಿ ಹುಳ ಬಿಟ್ಟು ಬಹುತೇಕ ರಾಜಕಾರಣಿಗಳಿಗಾಗುತ್ತೆ. ಕೆಲವರು ಬಹುಪುರ ಕೇಳೋರು ಇರ್ತಾರೆ, ನೀವು ಎಲ್ಲಿದ್ದರೂ ಗೆದ್ದು ಬಿಡ್ತೀರಿ ಸರ್, ಇಂಡಿಯಾದಲ್ಲಾದರೂ ಗೆಲ್ತೀರಿ, ಇಂಡಿಯಾ ಬಿಟ್ಟು ಹೋದ್ರೂ ಗೆಲ್ತೀರಿ, ಆ ದೇಶದಲ್ಲೂ ಹೋದ್ರೆ ಗೆಲ್ತೀರಿ, ಈ ದೇಶದಲ್ಲೂ ಹೋದ್ರೆ ಗೆಲ್ತೀರಿ ಅನ್ನೋ ಜನ ಇರ್ತಾರೆ. ಇದರ ನಡುವೆ ಸತ್ಯ ಅನ್ನೋದು ಒಬ್ಬ ರಾಜಕಾರಣಕ್ಕೆ ತಿಳ್ಕೊಳ್ಳೋದು ಕಷ್ಟ. ಸಿದ್ದರಾಮಯ್ಯನವರಿಗೂ ಹಾಗೆ ಈಸಿ ಅಲ್ಲ. ಯಾಕಂದರೆ ಕರ್ನಾಟಕ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಭಾಳ ಒಂದು ವಿಭಿನ್ನವಾದ ವ್ಯಕ್ತಿತ್ವ ಹೊಂದಿದವರು. ಅವರು ತಮ್ಮ ಬದುಕಿನ ಬಹಳಷ್ಟು ಕಾಲ
ಸೈದ್ಧಾಂತಿಕ ರಾಜಕಾರಣವನ್ನು ಮಾಡಿದ್ದಾರೆ. ಅವರು ಸಿದ್ಧಾಂತವನ್ನು ಬಿಟ್ಟು ಹೋಗಿಲ್ಲ, ತಮ್ಮ ನಂಬಿಕೆ ಏನಿದೆ ಅನ್ನೋದನ್ನು ಹೇಳಿದ್ದಾರೆ. ಹಾಗೆ ಗ್ರಾಮೀಣ ಪ್ರದೇಶದ ಸೊಗಡು ಅವರಲ್ಲಿ ಇದೆ. ದುರಂಕಾರ ಅನ್ನಬಹುದಾದಷ್ಟು ಅವರಲ್ಲಿ ಒಂದು ಸ್ವಾಭಿಮಾನ ಇದೆ. ಅವರು ಸ್ವಾಭಿಮಾನವನ್ನು ಬಿಟ್ಟವರಲ್ಲ. ಇದೇ ಕಾರಣಕ್ಕಾಗಿ ಅವರನ್ನು ಪ್ರೀತಿಸುವವರು ಇದ್ದಾರೆ, ಅವರನ್ನು ದ್ವೇಷಿಸುವವರು ಇದ್ದಾರೆ. ಭಾಳಷ್ಟು ರಾಜಕಾರಣಿಗಳಿಗೆ ಪ್ರೀತಿಸುವವರು ಇರ್ತಾರೆ, ಆದರೆ ದ್ವೇಷಿಸುವವರ ಸಂಖ್ಯೆ ಕಡಿಮೆ ಇರುತ್ತೆ, ಅವ್ರನ್ನ ನಿರ್ಲಕ್ಷ್ಯ ಮಾಡಲಾಗುತ್ತೆ. ಅದು ಸಿದ್ದರಾಮಯ್ಯನವರ ಮಟ್ಟಿಗೆ ಆಗಲ್ಲ. ಅವರನ್ನು ಪ್ರೀತಿಸುವ ಜನಸಾಗರವೇ ಇದ್ದ ಹಾಗೆ ಅವರನ್ನು ದ್ವೇಷಿಸುವವರು ಇದ್ದಾರೆ. ಅವರ ರಾಜಕೀಯ ಬದುಕು ಮುಕ್ತಾಯವಾಗಲಿ ಅಂತ ಬಯಸುವವರಿದ್ದಾರೆ, ಅವರ ಸೋಲಿನ ಜಪ ಮಾಡುವವರಿದ್ದಾರೆ, ಅಷ್ಟು ಸಿಟ್ಟು ಭಾಳ ಇದ್ದವರು ಇದ್ದಾರೆ. ಸೊ ಈ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಎರಡು ರೀತಿಯ ಜನ ಇದ್ದಾರಲ್ಲ. ಒಂದು, ಅವರನ್ನು ಪ್ರೀತಿಸುವವರು ಯಾರು? ಅವರು ಸಮಾಜದ ಕೆಳವರ್ಗದ ಪರವಾಗಿ ಇದ್ದವರು. ಹಸಿವು ಅಂದರೆ ಏನು ಅಂತ ಅರ್ಥ ಮಾಡಿಕೊಂಡು ಹಸಿವನ್ನು ಹೋಗಲಾಡಿಸುವುದಕ್ಕೆ ಏನು ಮಾಡಬೇಕು ಅಂತ ಮಾಡಿದವರು. 13ಕ್ಕೂ ಹೆಚ್ಚು ಬಾರಿ ಅವರು ಬಜೆಟನ್ನು ಮಂಡಿಸಿದವರು. ಅವರ ಬಜೆಟ್ಟಿನ ಆದ್ಯತೆಗಳು ಏನು ಅನ್ನೋದು ಗೊತ್ತು. ಅವರು ಮಠ ಮಾನ್ಯಗಳಿಗೆ ದುಡ್ಡನ್ನು ಹಂಚಿದವರಲ್ಲ, ಕಳೆಪುರಿ ಹಂಚಿದವರಲ್ಲ. ಅವರು ಆರ್ಥಿಕ ಶಿಸ್ತನ್ನು ಉಳಿಸಿಕೊಳ್ಳುವುದಕ್ಕೆ ಯತ್ನ ಮಾಡಿದವರು. ತಮ್ಮ ಮಿತಿಯ ಒಳಗಡೆ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಸುಸಂಪನ್ನಗೊಳಿಸುವುದಕ್ಕೆ ಯತ್ನ ಮಾಡಿದವರು ಸಿದ್ದರಾಮಯ್ಯ. ಹಾಗೆ ಅವರ ಆದ್ಯತೆಗಳು ಅವರ ಸಿದ್ಧಾಂತದ ಪರವಾದ ಆ ಒಂದು ಆರ್ಥಿಕ ನೀತಿಯನ್ನು ಅವರು ಅಳವಡಿಸಿಕೊಂಡು ಬಂದವರು. ಆ ಕಾರಣಕ್ಕಾಗಿಯೇ ಅವರನ್ನು ಪ್ರೀತಿಸುವವರಿದ್ದಾರೆ, ಹಾಗೆಯೇ ಅವರನ್ನು ದ್ವೇಷಿಸುವವರಿದ್ದಾರೆ. ಅವರನ್ನು ದ್ವೇಷಿಸುವವರು ಯಾರು? ಅವರು ಅನ್ನಭಾಗ್ಯದಂಥ ಯೋಜನೆಯನ್ನು ವಿರೋಧಿಸುವಂಥವರು, ಹಸಿವಿನ ಅರಿವಿಲ್ಲದವರು, ಈ ಉಚಿತ ಭಾಗ್ಯಗಳನ್ನು ಕೊಡ್ತೀರಿ ಅಂತ ನಗುವವರು. ಹೊಟ್ಟೆ ತುಂಬಿದೆ ಜನರಿಗೆ ಉಚಿತವಾಗಿ ಯಾಕೆ ಕೊಡ್ತೀರಿ ಅಂತ ಕೂಗಾಡ್ತಾರೆ ಅಂಥ ಜನ. ಆದರೆ ಯಾರೋ ಅದಾನಿ ಅಂತವನು ಇನ್ನೊಬ್ಬನು ಮತ್ತು ಲಕ್ಷಾಂತರ ಕೋಟಿ ರೂಪಾಯಿ ಬ್ಯಾಂಕ್ದನ್ನು ಮುಳುಗಿಸ್ಕೊಂಡು ಹೋದರೆ ಅವರಿಗೇನು ಅನಿಸಲ್ಲ. ಆದರೆ ಬ್ಯಾಂಕಿನ ಹಣ ಸಾಮಾನ್ಯ ಜನರಿಗೆ ತಲುಪಲಿ ಅಂತ ಯಾರು ಮಾತನಾಡ್ತಾರೆ ಅಂಥವರನ್ನು ವಿರೋಧಿಸ್ತಾರೆ, ಲೇವಡಿ ಮಾಡ್ತಾರೆ, ಅವರನ್ನು ಟೀಕಿಸ್ತಾರೆ. ಸೊ ಇಂಥ ಜನ ಎಟ್ ಎನಿ ಕಾಸ್ಟ್ ಅವರನ್ನು ಸೋಲಿಸಬೇಕು ಅನ್ನೋದು ಇದು ಜನತೆಯ ಮಟ್ಟದಲ್ಲಿ, ಜನರ ಮಟ್ಟದಲ್ಲಿ ಈ ಡಿವೈಡ್ ಇದೆ. ಅದರ ಜೊತೆಗೆ ಸಮಾಜದ ಕೆಳವರ್ಗದ ವ್ಯಕ್ತಿಯೊಬ್ಬ, ಹಿಂದುಳಿದ ವರ್ಗದ ವ್ಯಕ್ತಿಯೊಬ್ಬ, ದಲಿತನೊಬ್ಬ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ತಾನೆ ಅಥವಾ ನಾವು ಅಧಿಕಾರ ಸ್ವೀಕರಿಸ್ತಾನೆ ಅಂತಂದರೆ ಈ ಮೇಲ್ಜಾತಿಯ ಮನಸ್ಸು ಅನ್ನೋದಿರುತ್ತಲ್ಲ, ಅದು ಒಳಗಡೆ ಕುದಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಜಾತಿ ವ್ಯವಸ್ಥೆಯಲ್ಲಿ ಇದ್ದವರು ಅವರು ಒಳಗಡೆ ಕುದಿಕೊಳ್ಳೋಕೆ ಶುರು ಮಾಡ್ತಾರೆ. ಅವನು ಆ ರೀತಿ ಮಾತನಾಡೋವಂಥದ್ದು. ಆ ಮಾತುಗಳನ್ನು ನೀವು ಈ ಮಾಧ್ಯಮಗಳಲ್ಲಿ ನೋಡ್ಬೋದು. ಸಿದ್ದರಾಮಯ್ಯನವರು ಜಾತಿ ಸೂಚಕವಾಗಿ ಟಗರು ಅಂತ ಬಳಸಲಾಗುತ್ತೆ. ಹಾಗೆಯೇ DK ಅವರಿಗೂ ಕೂಡ ಬಂಡೆ ಇದು ಇದೆಯಲ್ಲ, ಇದಕ್ಕೆ ಹೀನ ಉಪಮೆ ಅಂತಾರೆ ಸಾಹಿತ್ಯದಲ್ಲಿ. ಉಪಮೆ ಕೊಡಬೇಕು, ಆದರೆ ಇದು ಹೀನ ಉಪಮೆ. ಇದನ್ನು ಒಂದು ಸಿದ್ದರಾಮಯ್ಯನಂತವ್ರು ಮೊದಲೇ ಪ್ರತಿಭಟಿಸಬೇಕು ಅಂತ ನಾನು ಇಷ್ಟಪಡೋದು. ಆದರೆ ಅವರದು ಓಕೆ ಅನ್ನುವರಾಗಿ ಸ್ವೀಕಾರ ಮಾಡಿದ್ದಾರೆ. ಅದೊಂದು ಅವರ ಅಭಿಮಾನಿಗಳಿಗೆ ಅದು ಹೆಮ್ಮೆ. ಹೌದು, ಟಗರು ಅಂದ ತಕ್ಷಣ ಅದು ಒಂದು ಜಾತಿ ಸೂಚಕ, ಅವರು ಆ ಜಾತಿಗೆ ಬಂದವರು, ಓಕೆ ಅದೇ ಬೇಕು ಅಂತ. ಆದರೆ ನಾನು ಅದನ್ನು ಒಪ್ಪಲ್ಲ. ಈ ರೀತಿ ಬಳಕೆ ಮಾಡುವುದೇನಿದೆ ಹೀನ ಉಪಮೆಗಳು ಅಂತ. ಟಗರು ಅನ್ನೋದು ಹೀನ ಅಂತಲ್ಲ, ಅಥವಾ ಜಾತಿ ಹೀನ ಅಂತಲ್ಲ. ಆದರೆ ಉಪಮೆಗಳನ್ನು ಬಳಸುವಾಗ ಗೌರವ ಕೊಡುವಂಥ ಉಪಮೆಗಳನ್ನು. ಸಿದ್ದರಾಮಯ್ಯನವರಿಗೆ ಬೇರೆ ಇದು ಅನ್ನರಾಮಯ್ಯ ಅಂತೆಲ್ಲ ಬೆಳೆಸು. ಎಸ್, ಜನರಿಗೆ ಅನ್ನ ಕೊಟ್ಟವರು. ಆ ರೀತಿ ಬಳಕೆ ಆದರೆ ಅದು ಹೀನ ಉಪಮೆ ಆಗಲ್ಲ. ಅನ್ನರಾಮಯ್ಯ ಅನ್ನೋದು ಹೀನ ಉಪಮೆ ಅಲ್ಲ, ಟಗರು ಅನ್ನುವುದು ಹೀನ ಉಪಮೆ. ಮಿತಿ ಇರುತ್ತೆ. ಬಂಡೆ ಅನ್ನುವುದು, ಬಂಡೆ ಅದು ಯಾರೋ ಬಂಡೆ ಇದೊಂದು ಮಾಲೆ ಹಾಕ್ತಿರುತ್ತೆ DK ಅವರಿಗೆ. ಅಲ್ಲ, ಬಂಡೆ ಅನ್ನುವುದೇನಿದೆ ಅವರು ಅಷ್ಟು ಗಟ್ಟಿಗರು ಅನ್ನುವ ಮಾತಿರ್ಬೋದು, ಎದೆ ಉಬ್ಬಿಸಿ ನಡೆಯುವವರು ಅನ್ನೋದು. ಅದರ ಜೊತೆಗೆ ಬಂಡೆಗೆ ಮನಸ್ಸು ಹೃದಯ ಇರಲ್ಲ, ಕಲ್ಲದು ಹೃದಯ ಕಲ್ಲಾಯಿತು ಅಂತಾರೆ ನಮ್ಮಲ್ಲಿ. ಆದ್ದರಿಂದ ಬಂಡೆ ಅನ್ನುವುದು ಕೂಡ ಅದು ಹೀನ ಉಪಮೆ ಅಂತಲೇ ನಾನು ಅನ್ನೋದು. ಆ ರೀತಿ ಮಾಧ್ಯಮಗಳು ವ್ಯವಸ್ಥೆ DKಗೂ ಕೂಡ ಕನಕಾಸುರ ಅಂತ ಒಂದು ಚಾನಲ್ ಬಳಸಿತ್ತು. ಇದನ್ನೆಲ್ಲ ಇವರು ಪ್ರತಿಭಟಿಸಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು. ಹೌದು, ಆದರೆ ನನಗದು ಮುಖ್ಯ ಅಲ್ಲ. ನಾನು ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇಲ್ಲ.
ಆದರೆ ಇಂಥ ಮನಸ್ಸುಗಳಿದೆಯಲ್ಲ, ಈ ಮನಸ್ಸುಗಳ ಬಗ್ಗೆ ಮಾತನಾಡ್ತೇವೆ. ಒಂದು, ಇಂಥ ಮನಸ್ಸುಗಳು ಸಿದ್ದರಾಮಯ್ಯನವರನ್ನು ವಿರೋಧಿಸ್ತವೆ, ಪಕ್ಷಗಳು ವಿರೋಧಿಸ್ತವೆ. ಬಿ ಜೆ ಪಿಗೆ ಬಹಳ ಮುಖ್ಯವಾದ್ದು ವಿರೋಧಿ ಅಂತ ಅವರು ಅನಿಸೋದು ಸಿದ್ದರಾಮಯ್ಯ. ಬಿ ಜೆ ಪಿಯ ಜಯಕ್ಕೆ ಬಹುದೊಡ್ಡ ಅಡ್ಡಿ ಅಂತಂದರೆ ಸಿದ್ದರಾಮಯ್ಯ ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾಕೆಂದರೆ ಸಿದ್ದರಾಮಯ್ಯ ಒನ್ ಆಫ್ ದಿ ಮಾಸ್ ಲೀಡರ್, ನೋ ಬಡಿ ಕ್ಯಾನ್ ಕ್ವಶನ್ ಇಟ್. ಯಾಸ್ ಸಿದ್ದರಾಮಯ್ಯ ಇಸ್ ಅ ಮಾಸ್ ಲೀಡರ್, ಜಸ್ಟ್ ಲೈಕ್ ಯಡಿಯೂರಪ್ಪ ಮಾಸ್ ಲೀಡರ್ ಆಗಿದ್ದರು. ಬಟ್ ಅವ್ರು ಇನ್ನಿಂಗ್ಸ್ ಮುಗಿಸಿ ಹೊರಟೋಗಿದ್ದಾರೆ. ಈಗ ಕರ್ನಾಟಕ ರಾಜಕಾರಣದಲ್ಲಿ ಇರುವ ಏಕಮೇವ ಮಾಸ್ ಲೀಡರ್ ಅವರು. ದೇವೇಗೌಡರು ಮಾಸ್ ಲೀಡರ್ ಆಗಿದ್ದರು, ಆದರೆ ಅವರು ರಾಜಕೀಯ ಬದುಕೊಂಡಿದೆ. ಬಟ್ ಅಟ್ ದ ಸೇಮ್ ಟೈಮ್ ಕುಮಾರಸ್ವಾಮಿ ಕೂಡ ಮಾಸ್ ಲೀಡರೇ, ಅನುಮಾನ ಬೇಕಾಗಿಲ್ಲ. ಈ ಕುಮಾರಸ್ವಾಮಿ ಮಾಸ್ ಲೀಡರು ಆ್ಯಂಡ್ ಸಿದ್ದರಾಮಯ್ಯ ಮಾಸ್ ಲೀಡರು. ಬಿ ಜೆ ಪಿಯಲ್ಲಂಥ ಮಾಸ್ ಲೀಡರ್ ಅಂತ ಕಾಣ್ತಾ ಇಲ್ಲ. ಮೋದಿ ಈಸ್ ಎ ಮಾಸ್ ಲೀಡರ್, ನೋ ಇಶ್ಯೂ ಅಬೌಟ್ ದಟ್. ಅಮಿತ್ ಶಾ ಇಸ್ ನಾಟ್ ಎ ಮಾಸ್ ಲೀಡರ್. ಸೊ ಸಿದ್ದರಾಮಯ್ಯ ಮಾಸ್ ಲೀಡರ್ ಇದಿರೋ ಕಾರಣದಲ್ಲೇ ಬಿ ಜೆ ಪಿಗೆ ಅವ್ರ ಮೇಲೆ ಸಿಟ್ಟಿದೆ. ಎಟ್ ಎನಿ ಕಾಸ್ಟ್ ಸೋಲಿಸಬೇಕು ಅಂತ. ಅದರಂತೆ ಜೆ ಡಿ ಎಸ್ಗೆ ಸಿಟ್ಟಿದೆ. ಅದು ತಾತ್ವಿಕ ಕಾರಣಕ್ಕಿಂತ ವೈಯಕ್ತಿಕ ಕಾರಣದ ಸಿಟ್ಟು. ಆದ್ದರಿಂದ ವ್ಯಕ್ತಿಗತವಾಗಿ ಸಿದ್ದರಾಮಯ್ಯನವರನ್ನು ವಿರೋಧಿಸುವಂಥ ಮೇಲ್ಜಾತಿಯ ಮನಸ್ಥಿತಿ ಹಾಗೂ ರಾಜಕೀಯ ಕಾರಣಕ್ಕಾಗಿ ಸಿದ್ದರಾಮಯ್ಯವರನ್ನು ಸೋಲನ್ನು ಬಯಸುವಂಥ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷಗಳು ಇವರು ಷಡ್ಯಂತ್ರ ನಡೆಸಿ ಸಿದ್ದರಾಮಯ್ಯನ ಸೋಲಿಸ್ತಾರೆ ಅನ್ನೋ ಚರ್ಚೆ ನಡೆದಿದೆ. ಗೊತ್ತಿಲ್ಲ, ರಾಜಕಾರಣದಲ್ಲಿ ಅದನ್ನು ಮಾಡ್ಬೋದು. ಆದ್ದರಿಂದ ಸಿದ್ದರಾಮಯ್ಯನವರ ಕೊನೆ ಇನ್ನಿಂಗ್ಸ್ ಇದೆಯಲ್ಲ, ಆ ಇನ್ನಿಂಗ್ಸ್ ಹೇಗಿರುತ್ತೆ ಅನ್ನೋದು ಕುತೂಹಲಕರವಾದ್ದು. ಅವರು ಪೂರ್ಣವಾಗಿ ತಮ್ಮ ಇನ್ನಿಂಗ್ಸ್ ಮುಗಿಸ್ತಾರ ಅಥವಾ ಸೋಲಿನೊಂದಿಗೆ ಮುಗಿಸ್ಬೇಕಾಗುತ್ತಾ ಗೊತ್ತಿಲ್ಲ ನಮಗೆ. ದಟ್ ವಿಲ್ ಹ್ಯಾವ್ ಟು ವೇಟ್ ಅಪ್ ಟು May 15th. ಥ್ಯಾಂಕ್ ಯು ವೆರಿ ಮಚ್. ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ. ಎಲ್ಲರೂ ಒಳಗಾಗಲಿ. ನಮಸ್ಕಾರ.